ಅದಾದ್ಮೇಲೆ ನೀವು ಬೆಂಗಳೂರಿಗೆ ಬಂದಿದ್ದು ಕಾರಣ ಇವ್ರೇನಾ? ಅಂದ್ರೆ ಇವರೇ ಕರ್ಸ್ಕೊಂಡಿದ್ದ ನಿಮ್ಮನ್ನ? ಇಲ್ಲ ಇಲ್ಲ, ಫಸ್ಟ್ ಟೈಮು, ಸೆಕೆಂಡ್ ಟೈಮು ಅದಾದಮೇಲೆ ಕಟೀಲ್ ಟೆಂಪಲಲ್ಲಿ ಮೀಟ್ ಆದಮೇಲೆ ಸೆಕೆಂಡ್ ಟೈಮ್ ಬ್ಯಾಂಗ್ಳೂರಿಗೆ ಇವ್ರು ಬಂದರು ಇಂಟರ್ನ್ಶಿಪ್ಗೆ ಅಂತ, ಎಜುಕೇಷನ್ ಮೇಲೆ. ಸೊ ಬಂದಾಗ ಉಳ್ಕೊಳ್ಳೋಕೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳಿದ್ರು. ಅಂದರೆ ಪಿ ಜಿ ಹುಡುಕ್ಬೇಕು, ಸೊ ನನಗೆ ಹೆಲ್ಪ್ ಮಾಡ್ತೀರಾ? ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಇದೆ, ಇದು ಅವ್ರ ಜೊತೆ ಜಾಯ್ನ್ ಆಗಲ್ಲ ನಾನು ಅಂತ ಕೇಳಿದ್ರು. ಸೊ ಇಲ್ಲ, ನಮ್ಮನೇಲೇ ಇದ್ದು ಪಿ ಜಿ ಹುಡುಕಿ ಆಮೇಲೆ ಅಲ್ಲೋಗಿ ಜಾಯ್ನ್ ಆಗಿ ಅಂತ ನಾನು ಹೇಳಿದೆ. ನಮ್ಮಮ್ಮನಿಗೆ ಹೇಳಿದೆ ನನ್ನ ಫ್ರೆಂಡ್ ಬರ್ತಿದ್ದಾರೆ. ನಮ್ಮಮ್ಮ ಶಾಕು, ನಾನು ಯಾವ ಹುಡುಗಿರ ಹತ್ರನೂ ಮಾತಾಡೋದೇ ಇಲ್ಲ, ಇವನೇನು ಸಡನ್ನಾಗಿ ಬಂದು ಹಿಂಗೆ ಹೇಳ್ತಾ ಇದ್ದಾನಲ್ಲ ಅಂತ ನಮ್ಮಮ್ಮ ಶಾಕ್ ಆಗೋದ್ರು. ಯಾವ ಹುಡುಗಿ, ನಿನ್ಗೆ ಯಾರು ಪರಿಚಯ ಮಂಗಳೂರಲ್ಲಿ, ಹಂಗೆ ಹಿಂಗೆ ಅಂತೆಲ್ಲ ಕೇಳಿದ್ರು. ಅಮ್ಮ ಈ ಥರ ಫೋನಲ್ಲಿ ಶಾರ್ಟ್ ಮೂವಿ ಟೈಮಲ್ಲಿ ಕಾಂಟ್ಯಾಕ್ಟ್ ಆಗಿದ್ದು ಅಂತ ಹೇಳಿದೆ. ಹೌದಾ, ಸರಿ ಆಯಿತು ಅಂತ ಹೇಳಿದ್ರು. ನನಗೋಸ್ಕರ ಒಪ್ಕೊಂಡ್ರು. ನಮ್ಮಮ್ಮ ಯಾವತ್ತೂ ಹತ್ರ ಒಪ್ಕೋತಾ ಇರಲಿಲ್ಲ. ನಾನು ಮೇಲೆ ನಂಬಿಕೆ ಇಟ್ಟು ಒಪ್ಕೊಂಡ್ರು. ಆಮೇಲೆ ಬಂದರು ಇವರು, ಬಂದು 3 days ಇದ್ದರು. ಆಮೇಲೆ ಪಿ ಜಿ ಸಿಕ್ತು. ಪಿ ಜಿ ಹೋಗಿ ಬಿಡಬೇಕಾದ್ರೆ, ಅಲ್ಲಿಂದ ಇಂಟರ್ನ್ಶಿಪ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಡ್ಬೇಕಾದ್ರೆ ನಾನು ಹೇಳಿದ್ದು ಇವ್ರಿಗೆ, ನೀವು ಹೋಗ್ತಿದ್ದೀರಾ ಮತ್ತೆ ಯಾವಾಗ ಬರ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಎಜುಕೇಷನಲ್ಲಿ ಎಕ್ಸಾಮಲ್ಲಿ ಫುಲ್ಲು ಬ್ಯುಸಿ ಆಗಿಬಿಡ್ತೀರಾ, ಸೊ ಹೋದ್ರೆ ಖಂಡಿತವಾಗ್ಲೂ ಬರ್ತೀರಾ ಅಲ್ವಾ ಅಂತ ಕೇಳಿದೆ. ಇಲ್ಲೇ ಎಜುಕೇಷನ್ ಮಾಡಕ್ಕೆ ಇವ್ರು ಹೇಳ್ತಿದ್ರು, ನಾನು ಇಲ್ಲೇ ಎಜುಕೇಷನ್ ಮಾಡಕ್ ಬರ್ತೀನಿ, ನಿಮಗೋಸ್ಕರ ಬರ್ತೀನಿ ಅಂತ. ನಾವಿನ್ನೂ ಐ ಲವ್ ಯು ಅಂತಾನು ಹೇಳ್ಕೊಂಡೇ ಇಲ್ಲ, ಆಗ್ಲೇ ಇದೆಲ್ಲ ಮಾತಾಡ್ತಾ ಇದೀವಿ. ಆಲ್ರೆಡಿ ಇದನ್ನೆಲ್ಲ ಮಾತಾಡೋದು, ಅಲ್ಲೇ ಒಳಗಡೆ ಪ್ರೀತಿ ಇತ್ತು, ಇಬ್ರು ಹೇಳ್ಕೊತಾ ಇರ್ಲಿಲ್ಲ. ಏನಕ್ಕೆ ಅಂತ ಅಂದ್ರೆ, ಹೇಳಿ ನೋಡಿದ ತಕ್ಷಣ ಹೇಳ್ಕೊಂಡ್ಬಿಟ್ರೆ ಆ ಪ್ರೀತಿಗೆ ವ್ಯಾಲ್ಯೂ ಇರಲ್ಲ. ಹಂಗೆ ನಿಜ ತಾನೇ ಅದು? ಹೌದೌದು. ಅಲ್ಲ, ಹೇಳಿದ ತಕ್ಷಣ ಹಂಗೇನಿಲ್ಲ, ನಾವು ನೋಡಿದ ತಕ್ಷಣ ಎಲ್ಲ ಹೇಳ್ಕೊಂಡಿದೀವಿ. ಅದು ನೋಡಿದ ತಕ್ಷಣ ಹೇಳಿದ್ರೆ ನಿಜವಾಗ್ಲೂ ಆಕ್ಚುಲಿ ಹೇಳ್ಬೇಕಂದ್ರೆ ಪ್ರೀತಿಗೆ ವ್ಯಾಲ್ಯೂ ಇರಲ್ಲ. ಫಸ್ಟ್ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂತಾನೆ ಲವ್ ಮಾಡ್ಬೇಕು. ಅದು ನಿನ್ನೆ ಫಸ್ಟ್ ಇವ್ರು ಹೆಂಗೆ ಏನು ಇದೆಲ್ಲ ತಿಳ್ಕೊಬೇಕಲ್ವಾ. ಇವಾಗಿನ ಕಾಲದಲ್ಲಿ ಯಾರನ್ನ ಹೆಂಗ್ ನಂಬ್ತೀರಾ ನೀವು? ಹೌದೌದು, ನಿಜ. ಅದಕ್ಕೆ ಮಂಗಳೂರವ್ರಿಗೆ 100% ನಂಬ್ತೀನಿ. ಯಾಕಂದ್ರೆ ನಮ್ಮ ಅಕ್ಕ ಮ್ಯಾರೇಜ್ ಆಗಿರೋದು ಮಂಗಳೂರವ್ರನ್ನೇ. ಸೊ ಅದರಿಂದ ನನಗೆ ಮಂಗಳೂರವ್ರ ಮೇಲೆ ಜಾಸ್ತಿ ಅಟ್ರಾಕ್ಷನ್ ಆಗಿತ್ತು. ಅದೇ ಟೈಮಲ್ಲಿ ಇವರು ನನಗೆ ಸಿಕ್ಕಿದ್ರಾ, ಸೊ ಇವ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬಂತು. ಸೊ ಅದಕ್ಕೋಸ್ಕರ ನಾನು ಹೇಳ್ಕೊತಾ ಇರಲಿಲ್ಲ. ಇಬ್ರಿಗೂ ಗೊತ್ತಿತ್ತು ಲವ್ ಮಾಡ್ತಿದ್ದೀವಿ ಅಂತ, ಇಬ್ರು ಏನು ಹೇಳ್ಕೊಂಡಿರ್ಲಿಲ್ಲ. ನಾನು ಹೇಳ್ದೆ, ನೀವು 6 months ಆದಮೇಲೆ ಬನ್ನಿ, ನನಗೆ ಇಲ್ಲಿ ಎಜುಕೇಷನ್ ಮುಗಿಸಿ ಆಮೇಲೆ ಇಲ್ಲೇ ಎಜುಕೇಷನ್ ಮಾಡಿ, ಇಲ್ಲೇ ಜಾಬ್ ಮಾಡಿ ಅಂತ ನಾನು ಹೇಳಿದ್ದೆ. ಸೊ ಅದಕ್ಕೆ ಹಂಗೆ ಬಂದರು ಅವರು. ಎಜುಕೇಷನ್ ಮುಗಿಸಿ 1 ವಾರನೂ ಆಗಿಲ್ಲ, ಬಂದ್ಬಿಟ್ರಾ? ಮನೆಗೆ ಹೋಗಿ 1 3 ದಿನ ಇದ್ದು ಇಲ್ಲಿಗೆ ಬಂದ್ಬಿಟ್ರು ಕೆಲಸ ಹುಡ್ಕಕ್ಕೆ ಅಂತ. ಓಕೆ. ಬೆಂಗಳೂರಲ್ಲಿ ಯಾವ ಹುಡುಗಿನೂ ಇಷ್ಟ ಆಗಿಲ್ಲ ನಿಮ್ಗೆ? ಹಂಗಂದ್ರೆ ಯಾರು ಇಷ್ಟ ಆಗಿಲ್ಲ? ಅಷ್ಟೊಂದೇನು ಯಾರು ಇಷ್ಟ ಆಗಿಲ್ಲ. ಮೆಸೇಜು ಅದು ಇದು ಎಲ್ಲ ಮಾಡ್ತಿದ್ವಿ, ಬಟ್ ಆದ್ರೆ ಲವ್ ಎಲ್ಲ ಯಾರು ಫ್ಲರ್ಟ್ ಮಾಡ್ತಿದ್ರಿ ಅನ್ನಿ? ಫ್ಲರ್ಟ್ ಎಲ್ಲ ಮಾಡ್ತೀವ? ಇಲ್ರಿ ಬಿಟ್ರಿ, ಪರವಾಗಿಲ್ಲ, ಮದುವೆ ಫಿಕ್ಸ್ ಆಗಿದೆ, ಹೇಳಿ. ಆ ತರ ಎಲ್ಲ ಏನಿಲ್ಲ. ಸಣ್ಣಗೆ ಎಲ್ಲ ಗೊತ್ತು ನನ್ನ ಬಗ್ಗೆ. ಸಣ್ಣ ಗೊತ್ತಾ? ನಾನು ಇಡೀ ಇನ್ಸ್ಟಾಗ್ರಾಮ್ ಅಕೌಂಟ್ ಮೇಂಟೈನ್ ಮಾಡ್ತಾ ಇರೋದೇ ಇವಾಗ ಸಣ್ಣವರು. ಅಲ್ಲ, ಈಗ ಬೇರೆ, ಅವಾಗೂ ಇವಾಗ ಸಡನ್ ಆಗಿ ಒಂದ್ ಹುಡುಗಿ ಬರ್ತಾರೆ, ನಮ್ ಇನ್ಸ್ಟಾಗ್ರಾಮ್ನೇ ಕೇಳೋದು ಯಾರೇ ಬಂದ್ರು ಇವಾಗ. ಅವಾಗ ಹಂಗೆ ಕೇಳಿದ್ರು, ಇನ್ಸ್ಟಾಗ್ರಾಮ್ನೇ ತೆಗೆದು ಕೊಟ್ಟೆ. ಅದ್ರಲ್ಲಿ ಅವರೇ ಬೇಕಾದ್ರೆ ಅವರೇ ಚೆಕ್ ಮಾಡೋರು, ಅವ್ರನ್ನೇ ಕೇಳ್ಬಿಡಿ. ನಾನು ಹೇಳೋದ್ರಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಮ್ಮ. ಯಾರಿಗೂ ಆತರ ಮೆಸೇಜ್ ಎಲ್ಲ ಏನು ಮಾಡ್ತಾ ಇರ್ಲಿಲ್ಲ. ಲೈಕ್ ನಾನು ಕೇಳಿದ ತಕ್ಷಣ ನಂಗೆ ಕೊಡ್ತಿದ್ರು, ಆತರ ಏನೂ ಇಲ್ಲ. ನಾನು ನೋಡಿದೀನಿ ಆಲ್ರೆಡಿ. ಆತರ ಎಲ್ಲ ಏನು ಇಲ್ಲ. ಕಾಲೇಜ್ ಟೈಮಲ್ಲಿ ಎಲ್ಲ ಲವ್ ಮಾಡ್ತಿದ್ದೆ. ಬಟ್ ಗರ್ಲ್ಸ್ ವಿಷಯದಲ್ಲಿ ನಾನು 1000 ಅಲ್ಲ ಕ್ರೋರ್ ಪಟ್ಟು ನಂಬ್ತೀನಿ ಇವ್ರನ್ನ. ನಾನೇ ಹೇಳ್ತೀನಿ, ಕಾಲೇಜ್ ಟೈಮಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಿದ್ದೆ. ಆ ಮ್ಯಾಟ್ರನ್ನು ಸಣ್ಣಗೆ ಹೇಳ್ಕೊಂಡಿದ್ದೀನಿ. ಲವ್ ಮಾಡೋ ಟೈಮಲ್ಲೇನೆ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಅದು ಬ್ರೇಕಪ್. ಅದಾದ್ಮೇಲೆ ಯಾವ ಹುಡುಗಿನೂ ನನಗೆ ರೀಸನ್ ಬ್ರೇಕಪ್ ಅಡ್ಜಸ್ಟ್ ಆಗಿಲ್ಲ. ಅದೆಲ್ಲ ಲೈಫ್ ಅಲ್ಲಿ ಸ್ಟಾರ್ಟಿಂಗು ಎಲ್ಲರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಇರುತ್ತಲ್ವಾ. ಸೊ ಲವ್ ಅಲ್ಲೂ ಹಂಗೆ ಇರುತ್ತೆ ಒಂದು ಎಕ್ಸ್ಪೀರಿಯನ್ಸ್. ಬಟ್ ಏನ್ ಗೊತ್ತಾ, ಅದು ನಿಜ, ಪಡ್ಕೊಂಡಿರ್ತಾರೆ. ಅವ್ರು ಶೇರ್ ಮಾಡ್ಕೊಂಡಿದ್ದಾರೆ ನನ್ನ ಹತ್ರ, ಲೈಕ್ ಪಾಸ್ಟ್ ಮ್ಯಾಟ್ರ್ ಎಲ್ಲ. ಸೊ ನಾನು ಕೂಡ ಅಷ್ಟೇ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲಿಗೆ ಸಾರ್ಟ್ ಔಟ್ ಆಯ್ತಲ್ವಾ? ಎಸ್, ಸೂಪರ್. ಆ ಒಂದು ಏನಾಗುತ್ತೆ ಗೊತ್ತಾ, ಫಸ್ಟ್ ಸ್ಟೆಪ್ ಅಲ್ಲಿ ನಾವು ಸೋಲೋದು ಕಾಮನ್. ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆದಾಗ್ಲೇ, ಅನುಭವ ಆದಾಗ್ಲೇ ನಮ್ಗೆ ಕೆಲವೊಂದು ಕಲಿಯಕ್ ಸಾಧ್ಯ. ಅದು ಆಗುತ್ತೆ. ಸೂಪರ್. ಅದಾದ್ಮೇಲೆ ನೀವು ಈ ಕಡೆ ಬಂದು ಕೆಲಸ ಎಲ್ಲ ಮಾಡಕ್ ಶುರು ಮಾಡಿದ್ರಿ. ಆಮೇಲೆ ಒಂದೇ ಮನೇಲಿ ಇರ್ತಾರೆ ಅಂತ ಕೆಲವರು ಕಮೆಂಟ್ ಕೂಡ ಹಾಕಿದ್ದನ್ನ ನಾನು ನೋಡಿದೆ. ಒಂದೇ ಮನೇಲಿ ಇರ್ತಾರೆ. ಅಯ್ಯೋ, ಅದನ್ನ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಸ್ಟಾರ್ಟಿಂಗ್ ಇವರು ವರ್ಕ್ ಮಾಡಕ್ಕೆ ಅಂತ ಬಂದ್ರೆ ಅವಾಗ ನನಗೆ ಶಾಕ್ ಆಗೋಯ್ತು. ನಿಜ ಅವ್ರು ಬರ್ತಾರೆ ಅಂತ ಕಾನ್ಫಿಡೆಂಟ್ ನನಗೆ ಗೊತ್ತಿರ್ಲಿಲ್ಲ, ಬಟ್ ನಂಬಿಕೆ ಇಟ್ಕೊಂಡಿದ್ದೆ ಅವ್ರು ಬರ್ತಾರೆ ಅಂತ. ಸೊ ಬಂದ್ರು. ಇವರು ಬಂದ್ಮೇಲೆ ಎಲ್ಲಿ ನಮ್ಮಮ್ಮಂಗೆ ಏನು ಹೇಳಿ, ಯಾರಿಗೇನು ಹೇಳಿ ಅಂತ ಗೊತ್ತಾಗಿಲ್ಲ. ಸೊ ನಮ್ಮಮ್ಮಂಗೆ ನಾನೇನು ಹೇಳಲಿಲ್ಲ. ನನ್ನ ಫ್ರೆಂಡ್ ಮನೆಯಲ್ಲಿ ಅವ್ರ ಅಮ್ಮನ ಹತ್ರ ಮಾತಾಡಿದೆ. ಅವ್ರ ಅಮ್ಮ ನನಗೆ ತುಂಬ ಪರಿಚಯ, ಮತ್ತು ನನ್ನ ಫ್ರೆಂಡು ಪರಿಚಯ. ಸೊ ಅವ್ರನ್ನ ಸಣ್ಣಗೆ ಅಣ್ಣ ಥರ ಪರಿಚಯ ಮಾಡಿಸಿ, ಸೊ ಅವ್ರ ಮನೇಲೇ ಇರಿಸಿದ್ದೆ. ಒಂದೂವರೆ ಮಂತು ಅಲ್ಲೇ ಇದ್ರು ಇವರು. ಅಂದರೆ ಕೆಲಸ ಸಿಗಲ್ವಲ್ಲ ಇವಾಗ. ಎಜುಕೇಷನ್ ಮುಗಿಸಿದ ತಕ್ಷಣ ಯಾರು ಕೆಲಸ ಸಿಗುತ್ತೆ? ಬೆಂಗಳೂರಲ್ಲಿ ಯಾರಿಗೂ ಕೆಲಸ ಸಿಗಲ್ಲ. ಸೊ ಇವರು ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಮಾಡಿದಾಗ, ಸೊ ಅದ್ರ ಬೇಸ್ ಮೇಲೆ ಕೆಲಸ ಹುಡ್ಕೋಣ ಅಂತೇಳಿ ಪ್ರತಿಯೊಂದೊಂದು ಕಡೆನೂ ಜಾಬ್ ಅಪ್ಲಿಕೇಶನ್ ಹಾಕಿ ತುಂಬ ಸ್ಟ್ರಗಲ್ ಪಟ್ಟು ಸಣ್ಣ
ಜೊತೆಗೆ ನಿಂತ್ಕೊಂಡು ಕೆಲಸ ಹುಡುಕಿ ಅವ್ರಿಗೊಂದು ಕೆಲಸ ಕೊಡಿಸಿ ಪಿ ಜಿನೂ ಅರೇಂಜ್ಮೆಂಟ್ ಮಾಡಿಸಿ ಅಲ್ಲಿಂದ ನನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದೆ, ಅವ್ರ ಕೆಲಸನ ಅವ್ರು ಸ್ಟಾರ್ಟ್ ಮಾಡಿದ್ರು. ನೈಟ್ ಡ್ಯೂಟಿ ಇವಾಗ್ಲೂ ಅವ್ರ ಕೆಲಸದಲ್ಲೇ ಇದ್ದಾರೆ, ನಾನು ಕೆಲಸದಲ್ಲೇ ಇದ್ದೀನಿ. ಪಿ ಜಿ ಅವ್ರ ಕೆಲಸದಲ್ಲೇ ಕೊಟ್ಟಿದ್ದಾರೆ, ಅಂದರೆ ನಿಯರ್ ಇವಾಗ ನಾಗಸಂದ್ರದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು, ಓಕೆ ಅಲ್ಲೇ ಪಿ ಜಿನೇ ಕೊಟ್ಟಿದ್ದಾರೆ ಅವ್ರಿಗೆ. ನಾಗವರ ಸಾರಿ ನಾಗವಾರ ನಾಗಸಂದ್ರ. ಓಕೆ ನಾಗವಾರ ಹತ್ರನೇ ಪಿ ಜಿ ಕೊಟ್ಟಿದ್ದಾರೆ. ಬಟ್ ಕೆಲವೊಂದು ವಿಡಿಯೋಸ್ಗಳು ನೋಡಿದಾಗ ಇವರು ಲಿವಿಂಗ್ ಟುಗೆದರ್ ಇದ್ದಾರೆ ಆ ಥರದ್ದೆಲ್ಲ ಅನ್ಕೊಳ್ಳೋ ಸಹಜ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಹಾಕ್ತಿರ್ತೀವಲ್ವಾ, ಹೌದು ಹೌದು. ಸೊ ಡೈಲಿ ಇಲ್ಲ ಒಂದ್ ದಿನ ಬಿಟ್ಟು ಒಂದಿನ, ಇಲ್ಲ 2-3 ದಿನ ಬಿಟ್ಟು ಒಂದಿನ ಆ ಥರ ಆಗ್ತಿರೋದನ್ನ ನೋಡಿ ಸೊ ಕೆಲವೊಬ್ರು ಹಂಗೆ ಅನ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ವ್ಲಾಗಲ್ಲಿ ಎಷ್ಟೋ ಸರಿ ಹೇಳಿದ್ದೀನಿ. ಸೊ ಅವ್ರು ನನಗೆ ಸಿಗೋದು ವ್ಲಾಗು ಮಾಡಿದ್ದಾರೆ, ಅವರು ಆಫೀಸ್ ವ್ಲಾಗು, ಅವ್ರ ಕೆಲ್ಸದ ವ್ಲಾಗು, PG ಬ್ಲಾಗು ಮಾಡಿದೀನಿ, ಎಲ್ಲ ವ್ಲಾಗು ಮಾಡಿದ್ದಾರೆ. ಸೊ ಆದ್ರೂ ಒಬ್ಬೊಬ್ರಿಗೆ ಡೌಟ್ ಇರುತ್ತಲ್ವಾ, ಅವ್ರು ಕೇಳೋದು ತಪ್ಪೇನಿಲ್ಲ, ಹೌದು ಕೇಳಲಿ ಪರವಾಗಿಲ್ಲ. ಸೊ ಅದು ಡೌಟ್ನ ಕ್ಲಿಯರ್ ಮಾಡೋಣ ಅಂತಾನೆ ಇವಾಗ ನೀವು ಕೇಳ್ತೀರಾ ಆ ಕ್ವಶನ್ ಅಂತ ನನಗೆ ಗೊತ್ತಿತ್ತು. ನೋಡಿ ಅವ್ರಿಗೆ ಗೊತ್ತಾಗಿದೆ. ಯಾಕಂದ್ರೆ ವಾಟ್ ಇಸ್ ಅಲ್ಲ, ನನಗೆ ಏನನ್ಸುತ್ತೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ರಿಲೇಶನ್ಶಿಪ್ ಅಲ್ಲಿ ಎಲ್ಲ ತರ ಬದಲಾವಣೆ ಆಗಿದೆ. ಕಾಲ ಬದಲಾಗ್ತಾ ಹೋದಾಗೆ ಎಲ್ಲ ಬದಲಾಗ್ತಾ ಹೋಗುತ್ತೆ. ಹೌದು. ಸೊ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇರೋದ್ರಲ್ಲಿ ಏನ್ ತಪ್ಪಿದೆ ಅಂತ ಅನ್ಸುತ್ತೆ ನಿಮಗೆ? ಐ ಡೋಂಟ್ ಥಿಂಕ್ ಸೊ. ಏನೋ ತಪ್ಪು, ಅದೊಂದು ಕ್ರೈಮ್ ಅನ್ನೋ ತರ ಏನೂ ಇರಲ್ಲ. ಸೊ ಮದುವೆ ಆಗ್ತೀವಿ, ಲಿವಿಂಗ್ ಟುಗೆದರ್ ಇರ್ತೀವಿ, ಅದು ಫೈನ್, ಓಕೆ. ಸೊ ನಿಮಗೇನಾದ್ರೂ ತಪ್ಪು ಅನ್ಸುತ್ತಾ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ? ಅದು ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಂಸ್ಕೃತಿಗೆ ತಪ್ಪುನೇ ಅದು ತಾನೇ. ಅದು ಕನ್ನಡ ಸಂಸ್ಕೃತಿಗೆ ತಪ್ಪು. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಆ ಥರ ಮಾಡೋದು ತಪ್ಪು. ಹೌದು. ಸೊ ಅದನ್ನ ಮಾಡಿದ್ರೆ ತಪ್ಪು ಅಂತ ನಾನೇ ಹೇಳ್ತೀನಿ. ಏನಕ್ಕಂದ್ರೆ ಇವಾಗ ನಾನೇ ಒಬ್ಬ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ಮಗಳಾಗಿರ್ಲಿ ಮಗ ಆಗಿರ್ಲಿ ಬೇರೆಯವ್ರ ಜೊತೆ ಹೋಗಿ ಆ ಥರ ಲಿವಿಂಗ್ ಟುಗೆದರ್ ಇದ್ದಾರೆ ಅಂದ್ರೆ ಯಾವ ಅಪ್ಪ ಅಮ್ಮ ಯಾರು ಒಪ್ಕೊಳ್ಳಲ್ಲ. ಹೌದು, ಯಾವ ಅಪ್ಪ ಅಮ್ಮನ ಒಪ್ಪಲ್ಲ. ಸೊ ಅದು ನನಗೂ ಅನ್ಸುತ್ತೆ. ಸೊ ಅದಕ್ಕೆ ನಾನು ಸಣ್ಣ ಪಿ ಜಿಲೇ ಇರಿಸಿ ಅವ್ರು ನೈಟ್ ಡ್ಯೂಟಿ ಮಾಡ್ಕೊಂಡು ಬಂದು ಅಲ್ಲಿ ರೆಸ್ಟ್ ಮಾಡಿ ಅದಾದ್ಮೇಲೆ ಸಂಜೆ ಹೊತ್ತು ರೀಲ್ಸ್ ಮಾಡಿ ಮತ್ತೆ ರಿಟರ್ನ್ ನಾನೇ ಹೋಗಿ ಪಿಕಪ್ ಡ್ರಾಪು ಮಾಡ್ತೀನಿ. ಸೊ ನನಗೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತೆ, ನಾನು ಗೌರ್ಮೆಂಟ್ ವರ್ಕ್ ಮಾಡೋದಲ್ವಾ. ಸೊ ನನಗೆ ಇದು ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ರಜೆ ಇರುತ್ತೆ. ಸೊ ಈ ವರ್ಕಲ್ಲಿ ನಾನು ಎಡಿಟಿಂಗು ರೀಲ್ಸು ಇದೆಲ್ಲ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಒಂದೊಂದು ದಿನ 2-2 ದಿನ ರಜೆ ಹಾಕೊತೀವಿ. ಸಣ್ಣಗೆ 5 ಡೇಸ್ ಮಂತ್ಲಿಗೆ ರಜೆ ಸಿಗುತ್ತೆ. ಸೊ ಅದರಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತೀವಿ, ಯಾಕಂದರೆ ಅವ್ರು ನೈಟ್ ಶಿಫ್ಟ್ ಅಲ್ವಾ ಹೋಗೋದು. ಸೊ ಅದರಲ್ಲಿ ಮ್ಯಾನೇಜ್ ಮಾಡ್ಬೋದು. ಓಕೆ. ನೀವು ಏನು ಹೇಳ್ತೀರಾ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಬಗ್ಗೆ? ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗೋಗಿದೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅನ್ನೋದು. ಬಟ್ ನಾನು ಕೆಲವೊಂದ್ಸಲ ಅದನ್ನು ವಿರುದ್ಧವಾಗಿ ಮಾತಾಡಿದಾಗ ಕೆಲವ್ರು ಹೇಳಿರೋದಿದೆ, ಏನ್ರಿ ತಪ್ಪಿದೆ ಅದರಲ್ಲಿ, ಈಗ ರಿಲೇಶನ್ಶಿಪ್ ಇದೆ ಅಪ್ಡೇಟ್ ಆಗ್ಬೇಕು ನೀವು ಅಂತ ನನಗೆ ಹೇಳಿರೋದಿದೆ. ಯಾಕಂದರೆ ಅವ್ರು ಹೇಳಿದ್ದು ಕರೆಕ್ಟು, ನಮ್ಮ ಕನ್ನಡ ಸಂಸ್ಕೃತಿ ಅಲ್ಲ ಅದು ಅಂತ ಹೇಳಿ. ಕೆಲವರು ಕಮೆಂಟ್ಸ್ ಹಾಕ್ತಾರೆ, ಏನು ತಪ್ಪಿದೆ, ನಾವು ಮದುವೆ ಆಗ್ತೀವಿ ಅಂದಮೇಲೆ ಅದರಲ್ಲಿ ಇರೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳೋದು ಸಹಜ. ಏನು ಹೇಳ್ತೀರಾ ನೀವು ಈ ಒಂದು ಆಲ್ರೆಡಿ ಇವರು ಹೇಳಿದಾರಲ್ವಾ, ಅದೇ ಕರೆಕ್ಟ್. ಅದೇ ಕರೆಕ್ಟ್. ಹಾ, ನಾನು ಅದಕ್ಕೆ ಬೇರೆ ಏನು ಹೇಳಲ್ಲ. ಓಕೆ. ಇವಾಗ ಪೇರೆಂಟ್ಸ್ ಆ್ಯಂಗಲಲ್ಲಿ ನೋಡಿದ್ರೆ ಇವಾಗ ಬೇರೆ ಹುಡುಗಿರ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಳ್ಳೋದು ಅದು ರಾಂಗ್ ಅಲ್ವಾ? ಅವ್ರಿಗೆ ಇನ್ಸಲ್ಟ್ ಮಾಡಿರ್ತಾರೆ. ಮತ್ತೆ ಅದು ಅದೇ ಕನ್ನಡ ಸಂಸ್ಕೃತಿ ಅಲ್ಲ. ನಮ್ಗೆ ಇವಾಗ ಮಕ್ಕಳಾಗಿ ಮಗು ಆದಾಗ ಸೊ ನಮ್ಮ ಮಕ್ಳು ಈ ತರ ಮಾಡ್ತಿದಾರೆ ಅಂದ್ರೆ ನಾವು ಸರಿ ಹಿಂಗೆ ಹೇಳ್ತೀವಿ ತಾನೆ, ಈ ತರ ಇರೋದು ತಪ್ಪು. ಸೊ ಮದ್ವೆ ಆಗ್ಬಿಟ್ಟು ಆರಾಮಾಗಿ ಓಡಾಡ್ರಿ, ಯಾರು ಕೇಳ್ತಾರೆ ನಿಮ್ನ ಅಂತ ಹೇಳ್ತೀವಿ. ಅದಕ್ಕೆ ಅಂತ ಕಾನೂನು ಡೈವರ್ಸ್ ಅದು ಇದೆಲ್ಲ ಕೊಟ್ಟಿದಾರಲ್ವಾ. ಅದೊಂದು ಬೇಕಂದ್ರೆ ಇಷ್ಟ ಆಗಿಲ್ಲ ಅಂತಂದ್ರೆ ಡೈವರ್ಸ್ ಕೊಟ್ಬಿಟ್ಟು ಆರಾಮಾಗಿ ಬೇರೆ ಕಡೆ ಓಡಾಡ್ಬೋದಲ್ವಾ, ಇಬ್ರು ಬಿಟ್ಬಿಟ್ಟು. ಅದ್ರ ಬದಲು ಮದುವೆ ಹಾಕಿನ ಮುಂಚೆನೆ ರಿಲೇಶನ್ಶಿಪ್ ಇಟ್ಕೊಳ್ಳೋದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಹೌದೌದು. ಅಲ್ಲಿಗೆ ಸಣ್ಣವನ್ನು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಲ್ಲಿ ಇಲ್ಲ. ನನಗೂ ಇದು ಕ್ಲಾರಿಟಿ ಸಿಗ್ತದೆ. ನಾನು ಹಂಗೆ ಅನ್ಕೊಂಡಿದ್ದೆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀರಾ ಅಂತ. ಸೊ ಸಣ್ಣ ಮನೇಲಿ ಎಲ್ಲ ಒಪ್ಸಿ ಮದುವೆಗೆ, ನಮ್ಮ ಮನೇಲೂ ಕೂಡ ಮದುವೆಗೆ ಒಪ್ಸಿ ನಾವು ಲವ್ ಮ್ಯಾಟ್ರನ್ನೆಲ್ಲೂ ಹೇಳ್ಕೊಳ್ಳೋದು ಬೇಡ, ಡೈರೆಕ್ಟ್ ಮದುವೆನೇ ಹೇಳೋಣ ಅಂತ ಇದ್ವಿ. ಸೊ ಅದಕ್ಕೋಸ್ಕರ ಲವ್ ಮ್ಯಾಟ್ರ್ ಹೇಳ್ಕೊಂಡಿಲ್ಲವಲ್ಲ. ಸೊ ಅದಕ್ಕೆ ಎಲ್ಲರೂ ಅನ್ಕೊಂಡಿದ್ದಾರೆ ಇವರು ಲಿವಿಂಗ್ ಟುಗೆದರ್ ಇದ್ದಾರೆ, ಸೊ ಅದಕ್ಕೆ ಹೇಳ್ಕೊತ ಇಲ್ಲ, ಇವ್ರಿಗೆ ಏನೋ ಒಂಥರ ಮುಜುಗಾರ ಹೇಳ್ಕೊಳ್ಳೋದಕ್ಕೆ ಆ ಥರ ಅನ್ಕೊಂಡಿದ್ದಾರೆ. ಸೊ ಆ ಥರ ನಾವಿಲ್ಲ, ಅದನ್ನ ಡೈರೆಕ್ಟಾಗಿ ಫ್ರ್ಯಾಂಕಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ದಟ್ಸ್ ಸೋ ನೈಸ್.